ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸವೇ ಇಲ್ಲದಂತ ಒಂದು ಕೋಟೆಯನ್ನು ತೋರ್ಸಕ್ಕಂತ ನಿಮ್ಗೆ ಕರ್ಕೊಂಡಿದ್ದೀನಿ. ಈ ಕೋಟೆ ಹೆಸರು ಏನಪ್ಪಾ ಅಂತಂದ್ರೆ ಕೊಪ್ಪಳದ ಒಂದು ಕೋಟೆ ಅಂತಂದ. ಈ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದ್ರು, ಯಾರು ಇದರ ಆಳ್ವಿಕೆ ಮಾಡ್ತಿದ್ರು ಅನ್ನುವಂಥ ಒಂದು ಯಾವುದೇ ಇತಿಹಾಸ ನನಗಿಂದ ಸಿಕ್ಕಿಲ್ಲ. ಹಾಗಾಗಿ ಇತಿಹಾಸವೇ ಇಲ್ಲದೆ ಇರುವಂಥ ಒಂದು ಕೋಟೆ ಅಂತಂದು ಹೇಳಿದ್ದೀನಿ ನಿಮ್ಗೆ. ಯಾಕಂತಂದ್ರೆ ಆ ಕೋಟೆಗೆ ಹೋದಾಗೂ ಕೂಡ ಆ ಕೋಟೆ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಚನಾ ಫಲಕಗಳನ್ನ ಹಾಕಿರ್ಲಿಲ್ಲ. ಹಾಗಾಗಿ ಇತಿಹಾಸವೇ ಇಲ್ಲದೆ ಇರುವಂಥ ಒಂದು ಕೋಟೆಯನ್ನು ತೋರ್ಸಕ್ಕಂತಂದು ನಿಮ್ಗೆ ಕರ್ಕೊಂಡಿದ್ದೀನಿ ಇವತ್ತು. ಆ ಕೋಟೆ ಎಲ್ಲೈತಿಪ್ಪ ಅಂತಂದ್ರೆ ಕೊಪ್ಪಳದಾಗ ಇರುವಂಥ ಒಂದು ಕೋಟೆಯನ್ನು ನೋಡಕ್ಕಂತ ಆ ಕೋಟೆಯನ್ನು ನೋಡೋಣ ಬರೀ ಹೋಗಿ. ಹೆಂಗಂದ್ರೆ ನಾನು ಕೊಪ್ಪಳಕ್ಕೆ ಬಂದುಬಿಟ್ಟಿದ್ದೆ. ಹಾಗಾಗಿ ಕೊಪ್ಪಳದೊಳಗಿರುವಂಥ 1786 ಟಿಪ್ಪು ಸುಲ್ತಾನ್ ಕೈ ಒಳಗೆ ಹೋಗಿರ್ತಕ್ಕಂಥ ಒಂದು ಕೋಟೆಯನ್ನು ನೋಡ್ಕೊಂಡು ಹೋದ್ರಾತು ಅಂತಂತಂದು ಬಂದ್ರೆ ಇಲ್ಲಿ ಬೋರ್ಡ್ಗಳದಾವು. ಆದರೆ ಕೋಟೆಯ ಪರಿಸ್ಥಿತಿಯನ್ನು ನೀವು ನೋಡ್ಬೋದು ಹೆಂಗೈತಿ ಎಲ್ಲ ಅಂತಂದು. ಹಂದಿಗಳು ಹೆಂಗೆ ಅಡ್ಡಾಡತಾವೆ. ಇದು ಏನಿದೆ ಒಳಗೂ ಹೋಗಿಲ್ಲ ಇನ್ನು, ಬರೀ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಒಳಗೆ ಇಷ್ಟೆಲ್ಲ ಹಣಗ್ಲೈತಿ. ಒಳಗೆ ಇನ್ನು ಹೆಂಗೈತಿ ಏನೈತಿ ಅನ್ನೋದನ್ನು ನೋಡೋಣ ಅಂತ. ಕೊಪ್ಪಳದ ಕೋಟೆಯನ್ನು ನೋಡೋಕೆ ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಬರೋದು. ಯಾಕಂತಂದ್ರೆ ಇಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ತೋರಿಸ್ಬೇಕು ಅನ್ನುವಂಥ ಒಂದು ಇಚ್ಛೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ನನಗೆ. ನಾ ತೋರಿಸಿದ್ರಿಂದಾಗಿರ ಏನಾದರೂ ಇದ್ರ ಬದಲಾವಣೆಗಳು ಕಾಣ್ತಾವು ಏನೋ ಅಂತ ಅಂದ್ಕೊಂಡು ನಾನು ನೋಡುವಂಥ ಕೊಪ್ಪಳದ ಕೋಟೆ ಹೆಂಗೈತೆ ನೋಡ್ರಿ. ನೀವು ನೋಡ್ರಿ, ನಾನು ನೋಡ್ತೇನಂತ. ಅದೇ ರೀತಿಯಾಗಿ ನಿಮಗೆ ಏನು ಅನ್ನಿಸ್ತದೆ ಅಂತಂದು ಕೆಳಗಡೆ ಕಾಮೆಂಟ್ ಮಾಡಿರಿ. ಏನೆಲ್ಲ ಬದಲಾವಣೆಗಳು ಇರಬೇಕಿತ್ತು ಇಲ್ಲಿ ಈ ಒಂದು ಕೊಪ್ಪಳದ ಕೋಟೆ ಒಳಗೆ. ಈ ಕಡೆ ಪಕ್ಕದೊಳಗೆ ನೋಡ್ಬೋದು ನೀವು ಏನಾಗ್ತೈತಿ, ಯುನೆಸ್ಕೋ ವಿಶ್ವ ಪಾರಂಪರೆಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಐತಿ. ಅಂಥದ್ರೊಳಗೆ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದು ಕೊಪ್ಪಳದೊಳಗೆ ಇರ್ತಕ್ಕಂಥ ಒಂದು ಕೋಟೆ ಈ ಪರಿಸ್ಥಿತಿ ಹೇಗೈತೆ ಅಂತಂದ್ರೆ ಒಂಥರ ದುಃಖಭರಿತವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬೋದು ಇದನ್ನು. ಕಿತ್ತೂರಿನ ಕೋಟೆ ನೋಡ್ರಿ, ಅದೇ ರೀತಿಯಾಗಿ ಈ ಕೋಟೆ ನೋಡ್ರಿ. ಮತ್ತು ನೀವು ಯಾವ ಕೋಟೆ ನೋಡ್ರಿಪ್ಪ ಅಂತಂದ್ರೆ ಸವದತ್ತಿ ಒಳಗಿರುವಂಥ ಒಂದು ಸವದತ್ತಿ ಕೋಟೆಯನ್ನು ನೋಡ್ರಿ. ಆ ಎಲ್ಲ ಕೋಟೆಗಳಿಗೂ ಈ ಕೋಟೆಗೂ ಇದು ಏನು ಬದಲಾವಣೆ ಐತಿ, ಏನು ಡಿಫ್ರೆನ್ಸ್ ಐತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಡಿಫ್ರೆನ್ಸ್ ಒಳಗೂ ಸಹಿತ ಈ ಕೋಟೆಯನ್ನು ಈ ರೀತಿಯಾಗಿ ಖಾಲಿ ಬಿಟ್ಬಿಟ್ಟಿರೋದು ನಂಗೆ ಅದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ಅನ್ಸತಿ. ಅಲ್ಲೊಂದು ಸ್ವಲ್ಪ ಏನಾದರೂ ಮೇಂಟೆನೆನ್ಸ್ ಆದರೂ ಮಾಡಿದ್ದಾರೆ. ಇಲ್ಲೇನು ಮೇಂಟೆನೆನ್ಸೇ ಬೇಡ, ಏನು ಬೇಡ ಅಂದ್ರೂ ಇಷ್ಟು ಚಲೋ ಆಗಿರ್ತಕ್ಕಂಥ ಒಂದು ಕೋಟೆಯನ್ನು ಹಂಗೆ ಬಿಟ್ಬಿಟ್ಟಾರಲ್ಲ, ಅದೇ ನನಗೊಂಥರ ವಿಚಿತ್ರವಾಗಿ ಐತಿ ಅಂತ ಅನ್ಸಂತೈತಿ. ಈ ಕೋಟೆಯ ಸ್ವಲ್ಪ ಮೇಲ್ಭಾಗಕ್ಕೆ ಬಂದ್ರೆ ಅಂದ್ರೆ ನಿಮ್ಗೆ ಈ ಒಂದು ತಂಗುದಾಣ ಸಿಗ್ತೈತಿ. ಈ ತಂಗುದಾಣವನ್ನು ದಾಟ್ಕೊಂಡ್ಬಿಟ್ಟು ಒಳಗೆ ಹೋಗ್ಬೇಕಾಗೈತಿ. ಈ ತಂಗುದಾಣದ ಒಳಗೆ ಏನೈತಿ ನೋಡೋಣ ಬರ್ರಿ. ತಂಗುದಾಣದೊಳಗೆ ನೋಡ್ಬೋದಿಲ್ಲ. ಈ ಕೆಳಗಡೆ ಎಲ್ಲ ಕಾಣತಲ್ಲದೆ ಏನಂತಂದ್ರೆ ಇದು ಫುಲ್ ಬಾವುಲಿಗಳೆಲ್ಲ ಹಿಕ್ಕಿ ಹಾಕಿ ಬಿಟ್ಟಿರೋದಿದೆಲ್ಲ. ಇಲ್ಲಿ ಮೇಲೆಲ್ಲ ಐತಲ್ಲ ಅದ ಕರ್ರಂದು, ಆ ಕರ್ರಂದು ಇದಲ್ಲೆಲ್ಲ ಕುಂತಿರ್ತಾವು. ಕೆಳಗಡೆ ಎಲ್ಲ ಹಿಕ್ಕಿ ಹಾಕಿ ಎಲ್ಲ ಹೊಲಸು ಮಾಡ್ತಾವು. ಸ್ಮೆಲ್ ಭಾಳ ಹೊಡೆಯತ್ತಿದ್ದು. ಈಗ ನಾವು ಅಲ್ಲಿಂದ ಬಂದಿದ್ದು ತೆಳಗಿಂದ ಸುಮಾರು ಇಷ್ಟು ಎತ್ತರದಾಗ ಐತಿದೆ. ಇನ್ನೂ ಮೇಲೆ ಹೋಗ್ಬೇಕು. ಈ ಕೋಟೆಯ ಒಂದು ಮೇಲ್ಭಾಗಕ್ಕೆ ಬಂದೇವಿ. ಈ ಮೇಲ್ಭಾಗದಕ್ಕಿಂತ ಇನ್ನೊಂದು ಟಾಪ್ ಪಾಯಿಂಟ್ ಐತಿ, ಅಲ್ಲಿ ಮೇಲೆ ಕಾಣತ್ತಲ್ಲ ಅದು ಟಾಪ್ ಪಾಯಿಂಟ್ ಅದ. ಆ ಒಂದು ಟಾಪ್ ಪಾಯಿಂಟಿಗೂ ಹೋಗೋಣ ಅಂತ. ಮೊದಲಿಗೆ ಇಲ್ಲಿ ನೋಡ್ಬೋದು ಈ ಕೋಟೆ ಒಳಗೆ ಬಂದಿಪ್ಪ ಅಂತ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪಾಂಡ್ ಐತಿ. ಇದೊಂದು ಪುಷ್ಕರಣಿ ಅಂತಂದು ಹೇಳ್ಬೋದು, ಒಂದು ಕೆರೆ ಅಂತಂದು ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಮೇಲೆ ಆಗಿರ್ತಕ್ಕಂಥ ಒಂದು ಮಳೆ ನೀರೆಲ್ಲ ಬಂದ್ಬಿಟ್ಟು ಇಲ್ಲಿ ಶೇಖರಣೆ ಆಗುವ ರೀತಿಯಲ್ಲಿ, ಈ ಭಾಗದಾಗ ಶೇಖರಣೆ ಆಗೋ ರೀತಿಯಾಗ ಈ ಒಂದು ಕೆರೆಯನ್ನು ಮಾಡ್ಯಾರ. ನೋಡ್ಬೋದು ಅಲ್ಲಿ ಹೆಂಗೆ ಬಂದಿರುವಂಥ ನೀರು ಇದ್ರೊಳಗೆ ಶೇಖರಣೆ ಆಗೋ ರೀತಿಯಲ್ಲಿ ಮಾಡಿರೋದನ್ನು. ಅಲ್ಲಿ ಮೇಲೆ ಹತ್ತೋಣಂತ ಈಗ ಕಡೆ ಮೇಲೆ. ಇಲ್ಲಿರುವಂಥ ಒಂದು ಕೋಟೆಯನ್ನು ಕರ್ನಾಟಕ ಸರ್ಕಾರ ರಕ್ಷಣೆ ಮಾಡ್ಕೋಬೇಕು ಅಂತಂದು ಹೇಳ್ತಾನೆ. ಯಾಕಂತಂತಂದ್ರೆ ಈ ಕೋಟೆ
ದೊಡ್ಡದೈತಿ, ಅದೇ ರೀತಿಯಾಗಿ ನೋಡೋಕ್ಕೂ ಚಂದ ಐತಿ. ಹಾಗಾಗಿ ಇದನ್ನು ನೀವು ಏನಾದರೂ ಈಗ ಗೋಡೆಗಳ ಮೇಲೆ ಪೇಂಟ್ ಗಿಂಟ್ ಮಾಡಿಸೋದು ಆ ರೀತಿಯಾಗಿ ಏನಾದರೂ ಒಂದು ರೀತಿಯಲ್ಲಿ ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ರೀತಿಯಾಗಿ ಈ ಒಂದು ಕೋಟೆಯನ್ನು ಪ್ರದರ್ಶಿಸುವಂಥ ಒಂದು ವಿಧಾನವನ್ನು ಹುಡ್ಕೊಂಡ್ಬಿಟ್ರೆ ಈ ಒಂದು ಕೋಟೆಯಿಂದ ನೀವು ಗೌರ್ಮೆಂಟೂ ಸಹ ಆದಾಯವನ್ನು ಗಳಿಸ್ಕೋಬೋದು. ಈಗ ಗೌರ್ಮೆಂಟ್ ಏನು ಮಾಡೋದಪ್ಪ ಅಂದ್ರೆ ಆದಾಯಗಳನ್ನ ಗಳಿಸ್ಕೋಬೇಕಂತಂದ್ರೆ ಬಸ್ಸಿನ ಚಾರ್ಜ್ನೆಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಕುಂದ್ರೋದ್ರ ಬದಲಿ ಈ ರೀತಿಯಾಗಿ ನಮ್ಮ ಕರ್ನಾಟಕದಾಗ ಇರ್ತಕ್ಕಂಥ ಒಂದಿಷ್ಟು ಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅವಕ್ರೊಳಗೆ ಏನಾದರೂ ಇನೋವೇಷನ್ಸ್ ಮಾಡಿದರೆ ಬೇರೆ ಮೂಲಗಳಿಂದನೂ ಸಹ ಆದಾಯ ಬರುವಂಥ ಒಂದು ಸಾಧ್ಯತೆ ಇರ್ತದೆ. ಪ್ರತಿಯೊಂದು ಕೋಟೆ ಒಳಗೂ ಹೋದ್ರೂ ಯಾವುದೋ ಒಂದು ಗುಫಾ ಇದ್ದಲ್ಲಿ ಏನಾಗ್ತೈತಪ್ಪ ಅಂತಂತಂದ್ರೆ ಇಲ್ಲಿ ಗಣೇಶನ ಮೂರ್ತಿ ಇತ್ತು ನೋಡ್ರಿ. ಇಲ್ಲಿ ಗುಫಾ ಇತ್ತಪ್ಪ ಅಂತಂದ್ರೆ ಅಲ್ಲಿ ಬಾಹುಲಿಗಳು ಸಾಮಾನ್ಯವಾಗಿ ಬರ್ತಿರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಬಾಹುಲಿಯ ಹಿಕ್ಕಿಗಳು ಮೇಲ್ಗಡೆ ನೋಡ್ರಿ. ಇಲ್ಲಿ ಬಾಹುಲಿಗಳ ಕುಂತಿಗ ಸಹ ಹಿಕ್ಕಿ ಹಾಕಿರೋದು ಫುಲ್ ಸ್ಮೆಲ್ ಹೊಡೆಯಾಗ್ತದೆ. ಇದು ಯಾವ ಗುಡಿ ಇತ್ತು ಅಂತಂದು ಯಾರಿಗಾದ್ರೂ ಗೊತ್ತಿದ್ರು ಕಮೆಂಟ್ ಮಾಡಿರಿ. ಹಾಗಾಗಿ ಅನಿಸುತ್ತೆ ಈ ಒಂದು ಕೋಟೆಯ ಬಗ್ಗೆ ಅಷ್ಟೊಂದು ಇತಿಹಾಸ ಏನು ಸಿಗಲಿಲ್ಲ ನಂಗೆ. ಸಿಕ್ಕಿದ್ದೇನಪ್ಪ ಅಂತಂದ್ರೆ 1786 ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ವಶ ಮಾಡ್ಕೊತಾನಂತ. ಅದಾದಮೇಲೆ ಇದನ್ನು ಫ್ರೆಂಚರ್ ಕೈಯಾಗ ಕೊಡ್ತಾನಂತ, ಇದನ್ನ ಅಭಿವೃದ್ಧಿ ಮಾಡೋಕ್ಕಂತ ಅನ್ನುವಂಥ ಒಂದೇ ಒಂದು ವಿಷಯ ಬಿಟ್ಟರೆ ಮತ್ತು ಯಾವ ವಿಷಯಗಳು ಅಷ್ಟೊಂದು ಚೆನ್ನಾಗಿ ಈ ಕೋಟೆಯ ಬಗ್ಗೆ ಜನರಿಗೆ ಸಿಗೋಂಗಿಲ್ಲ. ನಮಗೂ ಸಿಗಲಿಲ್ಲ. ಆದರೆ ಇಲ್ಲಿ ಎಲ್ಲ ಕೋಟೆ ಒಳಗೂ ಯಾವ ರೀತಿಯಾಗಿ ಕರೆಂಟಿನ ವ್ಯವಸ್ಥೆ ಎಲ್ಲ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಇಲ್ಲೂ ವ್ಯವಸ್ಥೆಗಳದಾವ. ಒಂದಿಷ್ಟ ತೋರಿಸ್ತೀನಿ ಏನು ವ್ಯವಸ್ಥೆಗಳದಾವ ಏನಿಲ್ಲ ಅಂತಂತಂದು. ನೋಡ್ಲಾರ್ದ ಹೋಗ್ಬಿಟ್ರಿ ಇಲ್ಲಿ ಕಂದಕ ಐತಿ ಒಳಗೆ ಹೋಗ್ಬಿಡ್ದು. ಆಗಲೇ ಅಲ್ಲೊಂದು ಕಿಂಡಿ ಇತ್ತು ನೋಡಿದ್ರಿ ಆ ಕಡೆ ಆ ಬಾಜು, ಆ ಕಿಂಡಿ ಒಳಗಿಂದ ಬರದಾರ ನೋಡ್ರಿ ಅವರು. ಆದ್ರೆ ಯಾರು ಅಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು ಪಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಭಾಗದೊಳಗೆ ಕೆಳಗಡೆ ನೀರು ಐತಿ, ನೀರು ನಿಂತೈತಿ. ಅಲ್ಲಿಂದ ಬಿದ್ದು ಬಿಟ್ರೆ ದೊಡ್ಡ ಅಂತ ನೀರಾಗಿ ಬೀಳ್ತೀರಿ. ಅಲ್ಲಿ ಹತ್ತಕ್ಕೂ ಸಿದ್ಧ ಜಾಗ ಐತೆ ನೋಡ್ರಿ. ಇಲ್ಲಿ ಮೇಲೆ ತಗಂತಂದು ಈ ಭಾಗದಾಗ ನೀವು ಯಾವುದೇ ಕೋಟೆಗೆ ಹೋದ್ರೂ ಆ ಒಂದು ಕೋಟೆ ಒಳಗೆ ಇರ್ತಕ್ಕಂಥ ಒಂದು ಕೋಟೆ ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳೇಬೇಕು. ಯಾಕಂತಂದ್ರೆ ಕೋಟೆ ದೇವರ ದರ್ಶನವನ್ನು ಪಡ್ಕೊಳ್ಳದೆ ಹೋದ್ರೆ ಕೋಟೆಯ ಒಂದು ದುಷ್ಪರಿಣಾಮ ನಿಮ್ಮ ಮೇಲೆ ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಕೋಟೆ ದೇವರ ಒಂದು ದರ್ಶನವನ್ನು ಪಡ್ಕೋಬೇಕಂತಂದು ಎಲ್ಲ ಹೇಳ್ತಾರೋ, ಪ್ರತೀತಿ ಐತಂತ. ಹಾಗಾಗಿ ಮೊದಲು ಇಲ್ಲಿ ದರ್ಶನ ಪಡ್ಕೊಳ್ಳೋಣ ಅಂತ ಬರ್ರಿ. ಇಲ್ಲಿ ನೋಡತ್ತಿರಲ್ಲ ಈ ಕೋಟೆಯ ಒಳಗಿರುವಂಥ ಒಂದು ಗುಡಿ. ಈ ಕೋಟೆ ಮೇಲ್ಭಾಗದಿಂದ ನೀವು ಪೂರ್ತಿಯಾಗಿರ್ತಕ್ಕಂಥ ಒಂದು ಕೆಂಪಳದ ಒಂದು ದರ್ಶನವನ್ನು ಪಡ್ಕೋಬೋದು. ನೋಡ್ಬೋದು ಇಲ್ಲಿ ಹಿಂದೆ ಹೆಂಗೆ ವ್ಯೂ ಐತೆ ಅಂತಂದು, ಗಿಜತ್ ವ್ಯೂ ಯಾವ ರೀತಿಯಾಗಿ ಕಾಣ್ತಿತ್ತಲ್ಲ ಅದೇ ರೀತಿಯಾಗಿ ವ್ಯೂ ಕಾಣೋದು ನೋಡ್ರಿ. ಆ ಜಾಸ್ತಿ ಕಾಣೋದು ಮೈಸೂರಿನ ಒಂದು ವ್ಯೂ. ಇಲ್ಲಿ ಕಾಣ್ತಾ ಇರೋದು ಕೊಪ್ಪಳದ ಒಂದು ವ್ಯೂ ಪಾಯಿಂಟ್. ಕೋಟೆ ಗೋಡೆ ಅಂತಂದ್ರೆ ಮಳೆಗೆ ಗಾಳಿಗೆ ಒಡೆದು ಬಿಟ್ಟೈತಿ. ಒಡೆದಿರ್ತಕ್ಕಂಥ ಒಂದು ಕೋಟೆ ಗೋಡೆ ಇಂದ ವ್ಯೂ ಹೆಂಗೆ ಕಾಣೋದು ನೋಡ್ರಿ. ಅಲ್ಲ ಈಗ ಈ ಕಡೆ ಭಾಗದಿಂದ ಮ್ಯಾಲೆ ಬಂದಿ ನೋಡ್ರಿ. ಇಲ್ಲಿ ಒಂದು ಇದನ್ನ ಕಾಣತ್ತಲ್ಲ ಕೋಟೆ ಕಣ್ಣಂಗೆ ಒಂದೇನೋ ವಾಚ್ ಟವರ್ ಕಾಣತ್ತಲ್ಲ. ಆ ಒಂದು ವಾಚ್ ಟವರ್ ಸ್ಕೂಲ್ ಐತಿ. ಆ ಸ್ಕೂಲ್ ಕಡೆಯಿಂದ ಆಸ್ಪತ್ರೆ ಕೆರೆ ನೋಡ್ರಿ. ಅಲ್ಲಿ ನೋಡ್ರಿ ಕೆರೆ ಹೇಳಿದ್ನಾಗಲ್ಲಿ ನಿಮ್ಗೆ ಹೋಗಕ್ಕಂತಂದ ಅಲ್ಲಿ ಮಾಡಿದ್ನಿ. ಬಟ್ ಅಲ್ಲಿ ರೋಡ್ ಇಲ್ಲದ, ಅಲ್ಲಿಂದ ರೋಡ್ ಇರ್ಬೇಕು ಅನ್ಸುತ್ತದ. ಅಲ್ಲಿಂದ ನಾವು ಹೋಗೋಣ. ನಾವು ಈಗ ಮೇಲ್ ಕಾಣತ್ತಲ್ಲ ಅದು ಮೇಲ್ಗಡೆ ಇರುವಂಥ ಒಂದು ಪಾಯಿಂಟ್ನ ಟಾಪ್ ಒಳಗಿರುವಂಥ ಒಂದು ಪಾಯಿಂಟ್ ನೋಡ್ರಿ. ಅದಕ್ಕೆ ಈ ಒಂದು ಕೋಟೆಯ ಒಂದು ಟಾಪ್ ಆ ಭಾಗಕ್ಕೂ ಹೋಗೋಣ ಅಂತ ಹೋದಲ್ಲ. ಫುಲ್ ನೋಡ್ರಿ ಎಷ್ಟು ಚಂದ ಬೀಳತ್ತೀರಿ.
ಒಳಗೆ ಒಂದು ಸಣ್ಣ ಗೇಟ್ ಐತಿ, ಸಣ್ಣ ಗೇಟ್ನೊಳಗೆ ಹೋಗ್ಬರ್ರಿ. ನಾ ಭಾಳ ದಪ್ಪ ಏನಿಲ್ಲಲ್ಲ, ಹಂಗಾಗಿ ಭಾಳ ಈಸಿಯಾಗಿ ಬನ್ನಿ ಆ ಗೇಟ್ನಾಗ ಹಾಸಿ ನೋಡ್ಬೋದು ಹೆಂಗೈತಿ. ಕೋಟೆ ಸುತ್ತಲೂ ಒಂದೊಂದು ವಾಚ್ ಟವರ್ಗಳನ್ನ ಮಾಡ್ಯಾರು. ಒಟ್ಟು ಯಾರಿಗೂ ಬರಕ್ಕೆ ಬಿಡ್ಲಾರ್ದಂಗೆ ಈ ಒಂದು ಕೋಟೆಯನ್ನು ಮಾಡಿರೋದನ್ನು ನಾವು ಕಾಣ್ಬೋದು. ಪೂರ್ತಿ ಎಲ್ಲಿ ನೋಡಿದ್ರು ಕಲ್ಲುಗಳು ಇರೋದ್ರಿಂದ ಕಲ್ಲಿಂದ ಏನು ಬರೋಣ ಆಗಿಲ್ಲ ಇವ್ರಿಗೆ, ಹಂಗಾಗಿ ಶಿಸ್ತು ಕಲ್ಲುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೋಟೆಯನ್ನು ಕಟ್ಟ್ಯಾರ. ಈ ಕೋಟೆ ಇಷ್ಟೊಂದು ಮೇಲ್ಗಡೆ ಇರೋದಂಥ ಒಂದು ಕಾರಣದಿಂದ ಏನಾಗ್ತಿತ್ತಪ್ಪ ಅಂತ, ನೀರಿನ ಒಂದು ಬರ ಬೀಳ್ದಿತ್ತಲ್ಲ, ನೀರಿನ ಒಂದು ಬರ ಬೀಳಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಪ್ರತಿ ಕೋಟೆ ಒಳಗೆ ಎಲ್ಲೆಲ್ಲಿ ನೋಡಿದ್ರು ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕಂದಕಗಳದಾವು. ಅದರೊಳಗೆ ನೀರು ತಾನೇ ಮಳೆ ಬಂತಂತಂದ್ರೆ ಬಂದು ಸ್ಟೋರ್ ಆಗ್ತಿತ್ತು. ಈಗ ನೋಡಿದ್ರಲ್ಲಿ ನೀವು ಅಲ್ಲಿ ಒಳಗೆ ಯಾವ ರೀತಿಯಾಗಿ ನೀರು ಬಂದು ಸ್ಟೋರ್ ಆಗಿತ್ತಲ್ಲ, ಆ ರೀತಿನ ಪ್ರತಿಯೊಂದು ಕಡೆಯೂ ನೀರು ಸ್ಟೋರ್ ಆಗ್ತಿತ್ತು. ಅವರಲ್ಲಿ ಕುಂತಾರಲ್ಲ ಮೇಲ್ಗಡೆ, ಆ ಮೇಲ್ಗಡೆ ಕುಂತಿರ್ತಕ್ಕಂಥ ಒಂದು ಪಾಯಿಂಟ್ನ ಟಾಪ್ ಪಾಯಿಂಟ್ ಐತಿ, ಅಲ್ಲಿ ಹೋಗೋಣ ಅಂತ. ಎಲ್ಲ ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕೋಟೆಯನ್ನು ಕಟ್ಟಿರೋದನ್ನು ನಾವು ಕಾಣ್ಬೋದು. ಸುಮಾರು ಒಂದು 6 ತಿಂಗಳ ಮಟನೂ ಈ ಕೋಟೆ ಒಳಗೆ, ನನಗಂತೂ ಮಟ್ಟ 6 ತಿಂಗಳ ಮಟನೂ ಈ ಒಂದು ಕೋಟೆ ಒಳಗೆ ಅವ್ರು ಇರ್ಬೋದಿತ್ತು. ಯಾಕಂದ್ರೆ ನೀರಿನಂತೂ ಕೊರತೆ ಇರಲಿಲ್ಲ, ಆಹಾರವನ್ನು ಚೆಂದಂಗೆ ಶೇಖರಣೆ ಮಾಡ್ಕೊಂಡ್ಬಿಟ್ಟಿದ್ರಪ್ಪ ಅಂತಂದ್ರೆ ಈ ಕೋಟೆಯನ್ನು ಹೆಂಗೆ ಬೇಕಾದಂಗೆ ಬಳಸ್ಕೊಂಡ್ಬಿಟ್ಟು ಯುದ್ಧ ಮಾಡ್ಬೋದಿತ್ತು ಅವರು. ನೋಡ್ಬೋದು ಇಲ್ಲಿ ನೀರು ಶೇಖರಣೆ ಆಗೈತಿ. ಒಂದು ಸ್ವಲ್ಪ ಮಳೆ ಆದ್ರೂ ಕೂಡ ನೀರು ಶೇಖರಣೆ ಆಗ್ಬಿಡ್ತದೆ. ಯಾಕಂತಂದ್ರೆ ಕಲ್ಲು ಬಂಡೆ ಐತಲ್ಲ, ಕಲ್ಲು ಬಂಡೆಗಳು ಇದ್ದಿದ್ದ ಕಾರಣಕ್ಕಾಗಿ ನೀರು ಇದು ಹಿಂಕೊಳ್ಳೋದಿಲ್ಲ. ಅದ್ರ ಬಿಸಿಲಿತ್ತು ಅಂತಂದ್ರೆ ಮಾತ್ರ ಅದು ಸುಟ್ಟು ಬಿಡುತ್ತೆ ನೀರು. ಈ ಭಾಗದಾಗೂ ನೋಡ್ಬೋದು ಇಲ್ಲಿ ಮಳೆ ಆತಪ್ಪ ಅಂತಂದ್ರೆ ಇದು ಪೂರ ತುಂಬಿಡುತ್ತಿದೆಲ್ಲ, ನೀರಿನ ಶೇಖರಣೆಗೋಸ್ಕರನೇ ಮಾಡಿರ್ತಕ್ಕಂಥದ್ದು ಇವೆಲ್ಲ. ಮೇಲ್ಭಾಗಕ್ಕೆ ಹೋಗಂತಂದು ಮಾಡಿರುವಂಥ ಒಂದು ಮೆಟ್ಟಿಲುಗಳ ಒಂದು ರೀತಿ ನೋಡ್ರಿ ಇಲ್ಲಿ ಹೆಂಗದ ಮೆಟ್ಟಿಲುಗಳು ಅಂತಂದ್ರೆ, ಈ ಮೆಟ್ಟಿಲುಗಳು ಹೆಂಗೆ ಹಿಡಿದು ಹಿಂಗೆ ಹಿಡಿದು ಕಾಲು ಹಿಂಗೆ ಹಿಡಿದು ನೆಕ್ಸ್ಟ್ ಇನ್ನೊಂದು ಮೆಟ್ಲದಾಗ ಹಿಂಗೆ ಹಿಡಿದು ಈ ರೀತಿಯಾಗಿ ಇಟ್ಕೊಂತ ಈ ಒಂದು ಬೆಟ್ಟವನ್ನು ಹತ್ತದಿಲ್ಲ. ಹೆಜ್ಜೆ ಇಡೋದು ನಾವು ಹೆಜ್ಜೆ ಹಿಂಗೆ ಹಿಡಿದು ಹಂಗದಾವ ಪ್ರತಿಯೊಂದು ಕಡೆನೂ. ಇಲ್ಲಿವರೆಗೂ ಯಾವಾಗ ಇಲ್ಲಿಗೆ ಬರ್ತಲ್ಲ ಆವಾಗ ಎಂಡ್ ಆಗಿಬಿಡ್ತಾವ. ಆ ಭಾಗದಿಂದ ಇಲ್ಲಿವರೆಗೂ ಈ ಹೆಜ್ಜೆಗಳದಾವು. ನೋಡ್ಬೋದು ಅಲ್ಲಿದಾತು ಇಲ್ಲಿದಾತು ಎಲ್ಲಿದಾದ್ರೂ ಅಲ್ಲಿ ಮೂಲಿಗೊಳಗೆ ನೋಡ್ಬೋದು ಯಾವ ರೀತಿ ಮಾಡಿದಾರೆ ಅಂತಂದು. ನೀರು ಹರಿದು ಅಲ್ಲೇ ಹೋಗಿ ಸೇರ್ಕೋಬೇಕದು, ಆ ರೀತಿಯಾಗಿ ಮಾಡ್ಯಾರ ನೋಡ್ರಿ. ಇಲ್ಲಿ ಗೋಡೆಯನ್ನು ಕಟ್ಯಾರ ನೋಡ್ರಿ, ಅಲ್ಲಿ ನೀರು ಸೇರ್ಲಿ ಅಂತಂದು ಗೋಡೆ ಕಟ್ಯಾರು. ಮಳೆಗಾಲ ಇತ್ತಪ್ಪ ಅಂತಂದ್ರೆ ಇದು ಪೂರ್ತಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅದು ಕೋಟೆ ಒಳಗೆ ಈ ಭಾಗಕ್ಕೆ ಏನಾದ್ರು ನೀವು ಹತ್ತಿ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಯಾವ ರೀತಿಯಾಗಿ ಒಂದು ನೀರಿನ ಒಂದು ಸಂಗ್ರಹಣೆಯನ್ನು ಇವ್ರು ಮಾಡ್ತಿದ್ರು ಅಂತ ಅನ್ನೋದು. ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಮೆಟ್ಟಲುಗಳಿದಾವಲ್ಲ, ಆ ಒಂದು ಮೆಟ್ಟಲುಗಳಿರುವಲ್ಲಿ ಅದ್ರ ಜೊತೆಗಿನ ಈ ಒಂದು ನೀರಿನ ಒಂದು ಸಂಗ್ರಹಣೆಯ ಒಂದು ಜುಗಾಡನ್ನು ಮಾಡ್ಕೊತ ಬಂದಾರೆ ಇವರು. ಯಾಕಂತಂದ್ರೆ ಪ್ರತಿಯೊಂದು ಕಡೆನೂ ನೋಡ್ಬೋದು ಹೆಂಗದಾವ ಜುಗಾಡ್ಸ್ಕೊಂಡು, ಅಲ್ಲಿ ಹೋಲ್ಗಳದಾವಲ್ವ, ಆ ಹೋಲ್ಗಳ ಒಳಗೆಲ್ಲ ನೀರು ಸಂಗ್ರಹಣೆ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀರು ಸಂಗ್ರಹಣೆ ಆಗಿರೋದು ಕಾಣತ್ತಲೆ. ಈ ರೀತಿಯಾಗಿ ಪ್ರತಿಯೊಂದು ಕಡೆನೂ ನೀರು ಸಂಗ್ರಹಣೆ ಆಗ್ತಿತ್ತು. ಈ ಒಂದು ಕೊಪ್ಪಳದ ಕೋಟೆ ಮೇಲ್ಭಾಗದೊಳಗೆ ಕೊಪ್ಪಳ ಜಿಲ್ಲಾ ಪೊಲೀಸ್ ಅಂತ ಒಂದು ಬೋರ್ಡ್ ಹಾಕ್ಯಾರು. ಈ ಬೋರ್ಡ್ ಹಾಕದಲ್ಲಿ ಯಾರೂ ಇಲ್ಲ ಆದ್ರೆ ಒಂದು ಟವರ್ ಐತಿ, ಸಿಗ್ನಲ್ ಜಾಮರ್ ಇರ್ಬೇಕಿದು. ಇಲ್ಲಿಂದ ಹೆಂಗೆ ಕಾಣ್ತೈತೆ ನೋಡ್ರಿ ಇದು. ಗಾಳಿ ರಭಸನೂ ಕೂಡ ಬರೋಬ್ಬರಿ ಐತಿಲ್ಲ. ಈ ಭಾಗದಾಗ ಏನೂ ಡೇಂಜರ್ ಇಲ್ಲ ಈಗ. ನೀವು ಅದು ಬಂದಾಗ ಕುಂದ್ರಾಕೋಬೇಡ್ರಿ ಅಂತ. ಈಗ ಟಾಪ್ ರೇಟ್ಸ್ ನೋಡ್ರಿ, ಈಗ ಈ ಒಂದು ಕೋಟೆಯ ಒಂದು ಟಾಪ್ ರೇಟ್ಸು ಗಾಳಿ ದುಕಾನ್
ಇಲ್ಲಿಂದ ನೀವು ಕೊಪ್ಪಳದ ಪೂರ್ತಿ ಊರನ್ನು ನೋಡ್ಬೋದು. ಈ ಒಂದು ಭಾಗದಿಂದ, ಈ ಕೋಟೆಯ ಮೇಲ್ಭಾಗದಿಂದ. ಕಮೆಂಟ್ ಬಾಕ್ಸ್ ಹೆಂಗಂದ್ರೆ ನಿಮ್ಗಂತಂದು ಕಲಿಯಿರ್ತೈತಿ. ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಇದ್ರಿಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.